ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಇವತ್ತು ಸಂಗೀತ ಪ್ರಿಯರಿಗೆ ಒಂದು ಕಹಿ ಸುದ್ದಿ ಅಂತ ಹೇಳ್ಬೋದು. 60 ವರ್ಷ ಗಾಯನ ಲೋಕದಲ್ಲಿ ನಿರಂತರವಾಗಿ ದುಡಿದಂತಹ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ಉಸಿರಾಟವನ್ನು ನಿಲ್ಲಿಸಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿರುವಂತಹ ಮಾಹಿತಿ ಇವತ್ತು ಲಭ್ಯ ಆಗಿದೆ. ಅಂದರೆ ಒಂದಷ್ಟು ವಯೋಸಹಜವಾದ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅವರ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಇವತ್ತು ದಿಢೀರಂತ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಮಾಹಿತಿ ಸದ್ಯ ಲಭ್ಯ ಆಗಿದೆ. ಇದು ಅನೇಕ ಭಾಷೆಗಳಲ್ಲಿ ಎಸ್ ಜಾನಕಿ ಅಮ್ಮ ಅವರ ಹಾಡನ್ನು ಕೇಳ್ತಾ ಇರುವಂತಹ, ಈಗಲೂ ಕೂಡ ಅವರು ಹಾಡು ಜನಪ್ರಿಯ, ಅಂತಹ ಹಾಡನ್ನು ಕೇಳುವಂತಹ ಕೇಳುಗರಿಗೆ ಇದೊಂದು ಕಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಷೆಯ ಪರಿಧಿಯನ್ನು ಮೀರಿ ಎಸ್ ಜಾನಕಿ ಅವರು ಹಾಡನ್ನು ಹಾಡಿರುವಂಥದ್ದು, ಜೊತೆಗೆ ವಯಸ್ಸಿನ ಪರಿಧಿಯನ್ನು ಮೀರಿ, ಅಂದರೆ ಚಿಕ್ಕ ಮಕ್ಕಳಿಗೆ ಬೇಕಾಗುವ ರೀತಿ ಚಿಕ್ಕ ಮಕ್ಕಳ ಧ್ವನಿಯನ್ನು ಕೂಡ ಮಾಡ್ತಾ ಇದ್ರು. ದೊಡ್ಡವರಿಗೂ ಕೂಡ ಈಕೆ ಫೇವ್ರೇಟ್. ಹಳೆಯ ಹಾಡುಗಳೆಲ್ಲವೂ ಕೂಡ ಅರ್ಥಗರ್ಭಿತವಾದ ಅನೇಕ ಹಾಡುಗಳನ್ನೆಲ್ಲವುದನ್ನು ಕೂಡ ಆಲ್ಮೋಸ್ಟ್ ಆಲ್ ಎಸ್ ಜಾನಕಿ ಅಮ್ಮ ಅವರೇ ಹಾಡಿರುವಂಥದ್ದು. ಬಿಸಿಲಾದರೇನೋ ಮಳೆಯಾದರೇನೋ ಆಗಲಿ ಅಥವಾ ಅನೇಕ ಸಾಂಗುಗಳು ಎಸ್ ಜಾನಕಿ ಅಮ್ಮ ಅವರೇ ಹಾಡಿರುವಂಥದ್ದು. ಇವರಿಗೆ ಕನ್ನಡ ಆಗಲಿ, ತಮಿಳಾಗಲಿ, ತೆಲುಗಾಗಲಿ ಅನೇಕ ಭಾಷೆಗಳಲ್ಲಿ ಹಾಡಿದ್ದಾರೆ. ಸುಮಾರು 88 ವರ್ಷ ವಯಸ್ಸಾಗಿರುತ್ತೆ. ಭಾಷೆಯ ಪರಿಧಿಯೇ ಇವರಿಗೆ ಇರಲಿಲ್ಲ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಫ್ರೆಂಚು, ಜರ್ಮನ್ ಅನೇಕ ಭಾಷೆಗಳಲ್ಲಿ ಹಾಡಿದ್ದಾರೆ. ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವಂತಹ ಜನಪ್ರಿಯತೆ ಇವರಿಗಿದೆ. ಅದೆಲ್ಲದಕ್ಕಿಂತ ಜಾಸ್ತಿ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಅದನ್ನು ತಿರಸ್ಕಾರ ಮಾಡಿ ಚರ್ಚೆಯಾದರು. ನನಗೆ ಆ ಪ್ರಶಸ್ತಿ ಬೇಡ ಅಂತ ತಿರಸ್ಕಾರ ಮಾಡಿದರು. ಆ ವಿಚಾರ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ವಿವಾದಕ್ಕೆ ಕೂಡ ಕಾರಣ ಆಗಿತ್ತು. ಆರ್ಯಭಟ ಪ್ರಶಸ್ತಿ ಬಂದಿತ್ತು. ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಕೊಡುವಂತಹ ಪ್ರತಿಷ್ಠಿತ ಪ್ರಶಸ್ತಿ ನಂದಿ ಪ್ರಶಸ್ತಿ ಅದು ಕೂಡ 10 ಸಲ ಬಂದಿತ್ತು. ತಮಿಳುನಾಡಿನಲ್ಲಿ ಕೊಡುವಂತಹ ಪ್ರಶಸ್ತಿಗಳು 7 ಸಲ ಬಂದಿತ್ತು. ಕನ್ನಡದಲ್ಲೂ ಕೂಡ ಅನೇಕ ಪ್ರಶಸ್ತಿಗಳು ಎಸ್ ಜಾನಕಿ ಅಮ್ಮನವರ ಪಾಲಿನದ್ದಾಗಿತ್ತು. ಕನ್ನಡದಲ್ಲಿ ಸುಮಾರು ಒಂದು 10,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಬಹುತೇಕ ಎಲ್ಲ ಫೇಮಸ್ ಸಾಂಗ್ಗಳನ್ನು ಕೂಡ ಎಸ್ ಜಾನಕಿ ಅಮ್ಮ ಅವರೇ ಹಾಡಿರುವಂಥದ್ದು. ಬಹುತೇಕ ಜನ ಇವರ ಫ್ಯಾನ್ಸ್ ಆಗಿದ್ರು. ವಯಸ್ಸಿನ ಹಂಗೆ ಇರಲಿಲ್ಲ ಇವರಿಗೆ. ಬಹುತೇಕ ಚಿಕ್ಕ ಮಕ್ಕಳ ಧ್ವನಿಯಲ್ಲೂ ಕೂಡ ಮಾಡ್ತಾ ಇದ್ರಿಂದ ಸಿಕ್ಕಾಪಟ್ಟೆ ಜನರಿಗೆ ಇವರು ಫೇವ್ರೇಟ್ ಆಗಿದ್ರು. ಇವರ ಅಗಲಿಕೆಯ ಸುದ್ದಿ ಕೇಳಿ ಅನೇಕರು ಇವತ್ತು ಕಂಬನಿಯನ್ನು ಮಿಡಿತಾ ಇರುವಂಥದ್ದು. ಸೊ ಮೈಸೂರಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇವರು ಇದ್ರು. ಅಂದರೆ ಇವರ ಕೊನೆಯ ಸಂಗೀತ ಪ್ರದರ್ಶನ ಕೂಡ ಅದು ಕೂಡ ಮೈಸೂರಿನಲ್ಲೇ ಆಗಿರುತ್ತೆ. 2017ರಲ್ಲಿ ಗಾಯನ ಲೋಕದಿಂದ ನಿವೃತ್ತಿಯನ್ನು ಹೊಂದ್ತಾರೆ. ಬಟ್ ಇವರ ಕೊನೆಯ ಪ್ರದರ್ಶನ ಕೂಡ ಮೈಸೂರಿನಲ್ಲೇ ಆಗಿರುತ್ತೆ. 2 ವರ್ಷದ ಹಿಂದೆ ಇವರು ಮಗನ ಅಗಲಿಕೆಯ ನೋವನ್ನು ಭರಿಸ್ತಾರೆ. ಆ ಒಂದು ನೋವು ಇವ್ರನ್ನ ತುಂಬ ಕಾಡ್ತಾ ಇರುತ್ತೆ. ಮಗನ ಅಗಲಿಕೆಯ ನೋವನ್ನು ಇವರು ಭರಿಸಲಾಗದಷ್ಟು ನೋವನ್ನು ತುಂಬಿಕೊಂಡಿರ್ತಾರೆ. ಬಟ್ ಒಂದು 2 ವರ್ಷದಲ್ಲೂ ಕೂಡ ಇವರನ್ನ ಕೇರ್ ಟೇಕರೇ ನೋಡ್ಕೊಳ್ತಾ ಇರ್ತಾರೆ. ಇವತ್ತು ಅವರ ಆರೋಗ್ಯದಲ್ಲಿ ಏರ್ಪೇರಾದಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಖಾಸಗಿ ಆಸ್ಪತ್ರೆಯಲ್ಲಿ ಉಸಿರಾಟ ನಿಲ್ಲಿಸಿರುವಂತಹ ಮಾಹಿತಿ ಸಿಕ್ಕಿ ಕೇವಲ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಅನೇಕ ಚಿತ್ರರಂಗ ಈಗ ಕಂಬನಿ ಮಿಡಿತಾ ಇರುವಂಥದ್ದು. ದಕ್ಷಿಣ ಭಾರತದ ಗಾನ ಕೋಗಿಲೆ ಅನ್ನುವಂತಹ ಪ್ರಖ್ಯಾತಿಯನ್ನು ಎಸ್ ಜಾನಕಿ ಅಮ್ಮ ಅವರು ಪಡ್ಕೊಂಡಿದ್ರು. ಸೊ ಅವರ ಒಂದು ಪ್ರಮುಖವಾದಂತಹ ಒಂದಷ್ಟು ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ 2013ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ. ಆ ಪ್ರಶಸ್ತಿಯನ್ನು ಇವರು ನಿರಾಕರಿಸ್ತಾರೆ. ಸೊ ಫಿಲ್ಮ್ಫೇರ್ ಜೀವಮಾನದ ಸಾಧನೆಯ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆಯೇ ಸಂಗೀತ ಸಾಧನೆಗೆ ಸ್ವರಾಲಯ ಯೇಸುದಾಸ್ ಪ್ರಶಸ್ತಿ ಕೂಡ ಬಂದಿದೆ. ಆರ್ಯಭಟ ಪ್ರಶಸ್ತಿ, ವಿಶ್ವ ಮಹಿಳಾ ಪ್ರಶಸ್ತಿ, ಅತ್ತಿಮೊಬ್ಬೆ ಪ್ರಶಸ್ತಿ, ತಮಿಳುನಾಡು ಸರ್ಕಾರದಿಂದ ಕಲೈ ಮಾಮಣಿ ಪ್ರಶಸ್ತಿ ಕೂಡ ಇವರಿಗೆ ದಕ್ಕಿರುವಂಥದ್ದು. ಮೈಸೂರು ವಿವಿಯಿಂದ ಇವರ ಸಾಧನೆಗೆ ಗೌರವ ಡಾಕ್ಟರೇಟ್ ಅನ್ನು ಕೂಡ ಕೊಡ್ತಾರೆ. ರಾಜ್ಕುಮಾರ್ ಪ್ರಶಸ್ತಿ ಸೇರಿ ಹಲವು ಗೌರವ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಪ್ರಶಸ್ತಿಯ ಗರಿ ಎಸ್ ಜಾನಕಿ ಅಮ್ಮ ಅವರಿಗೆ ಬಂದಿರುವಂಥದ್ದು. 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ. ಪಂಜಾಬಿ, ಬೆಂಗಾಲಿ, ಕೊಂಕಣಿ, ಗುಜರಾತಿ ಯಾವುದೇ ಭಾಷೆಯ ಹಂಗಿಲ್ಲದೆ ಅನೇಕ ಭಾಷೆಗಳಲ್ಲಿ ಹಾಡನ್ನು ಹಾಡಿ ಕೇಳುಗರ ಮನಸ್ಸನ್ನು ಕದ್ದಂತಹ, ಕೇಳುಗರ ಮನಸ್ಸಿನಲ್ಲಿ ತನ್ನ ಗಾಯನದ ಮೂಲಕ ಈಗಲೂ ಕೂಡ ಅಚ್ಚೊತ್ತಿರುವಂತಹ ಒಬ್ಬ ಗಾಯಕಿ ಅಂತ ಹೇಳಿದರೆ ಅದು ಎಸ್ ಜಾನಕಿ ಅಮ್ಮ. ಇವರ ಅಗಲಿಕೆಗೆ ಅನೇಕರು ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೋವನ್ನು ತೋಡ್ಕೊಳ್ತಾ ಇದ್ದಾರೆ, ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಸಂಗೀತ ಲೋಕದ ದಿಗ್ಗಜರು ಕೂಡ ಇವರ ಒಂದು ಹಾಡುಗಳನ್ನು ನೆನೆದು ಚಿತ್ರರಂಗಕ್ಕೆ ಜೊತೆಗೆ ಸಂಗೀತ ಲೋಕಕ್ಕೆ ಅವರ ಸಾಧನೆಯನ್ನು ನೆನೆದು ಈಗ ಕಂಬನಿಯನ್ನು ಮಿಡಿತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಸೊ ನಿಮಗೆ ಎಸ್ ಜಾನಕಿ ಅಮ್ಮ ಅವರ ಯಾವ ಹಾಡು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.